ತುಂಬಾನೇ ತೆಳ್ಳಗಿರೋರಿಗೆ ಈ ವಿಡಿಯೋ. ಇದನ್ನ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ವೇಟ್ ಗೇನ್ ಮಾಡಬಹುದು. ಮೊದಲಿಗೆ ಹುರಿದ ಕಡಲೆನ ತಗೊಳ್ಳಿ, ನೆಕ್ಸ್ಟ್ ಶೇಂಗಾದ ಬೀಜ ತಗೊಳ್ಳಿ, ಆಮೇಲೆ ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಮತ್ತೆ ಒಣ ಖರ್ಜೂರ ಎಲ್ಲಾನು ತಗೊಂಡು ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕೊಳ್ಳಿ. ಒಟ್ನಲ್ಲಿ ಡ್ರೈ ಫ್ರೂಟ್ಸ್ ಐಟಮ್ ಏನೇನಿದೆಯೋ ಎಲ್ಲಾನು ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಇರುವಂತ ಸೀಡ್ಸ್ ಅಥವಾ ಹೊರಗಿಂದ ಡ್ರೈ ಫ್ರೂಟ್ಸ್ ತಂದು ಈ ತರ ಪೌಡರ್ ಮಾಡ್ಕೊಂಡು ಕುಡಿಬಹುದು. ದಿನಕ್ಕೆ 2000 ರಿಂದ 3000 ವರೆಗೂ ಕ್ಯಾಲರೀಸ್ ನ ನೀವು ತಿನ್ಬೇಕು. ಸುಮ್ನೆ ಒಂಚೂರು ಅನ್ನ ತಿಂದ್ರೆ ದಪ್ಪ ಆಗಲ್ಲ ಯಾರು. ಒಣ ಖರ್ಜೂರನು ಈ ತರ ಹೊಡೆದು ಬೀಜ ತೆಗೆದು ಅದನ್ನು ಕೂಡ ಮಿಕ್ಸಿನಲ್ಲಿ ಹಾಕದೆ. ಡ್ರೈ ಫ್ರೂಟ್ಸ್ ತುಂಬಾನೇ ಕಾಸ್ಟ್ಲಿ, ಅದರಿಂದ ತುಂಬಾನೇ ಜಲ್ದಿ ವೇಟ್ ಗೇನ್ ಆಗುತ್ತೆ. ನಿಮ್ಮ ಹತ್ರ ಸ್ವಲ್ಪ ಹಣ ಇದ್ರೂ ಪರವಾಗಿಲ್ಲ, ಡ್ರೈ ಫ್ರೂಟ್ಸ್ ತಂದು ವೇಟ್ ಗೇನ್ ಮಾಡ್ಕೊಳ್ಳಿ. ನಾನು ವೇಟ್ ಗೇನ್ ಮಾಡೋಕೆ ಇದನ್ನೇ ಯೂಸ್ ಮಾಡೋದು. ನನಗಂತೂ ರಿಸಲ್ಟ್ ಸಿಕ್ಕಿದೆ, ಅದ್ರ ಸಲುವಾಗಿ ಹೇಳಿದ್ದು. ನೀವು 1000 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ ಡ್ರೈ ಫ್ರೂಟ್ಸ್ ತಂದು ಈ ತರ ಪೌಡರ್ ಮಾಡ್ಕೊಂಡು 1 ಮಂತ್ ಕುಡಿಬಹುದು. ನೀವು ಹೇಗಂತೀರಾ? ಸಿಂಪಲ್ ಆಗಿ 2 ಬಾಳೆಹಣ್ಣನ್ನ ಕಟ್ ಮಾಡ್ಕೊಂಡು ಮಿಕ್ಸಿನಲ್ಲಿ ಹಾಕೊಳ್ಳಿ. ಅದ್ರ ಜೊತೆಗೆ 200 ml ಮಿಲ್ಕ್ ನ ಹಾಕೊಳ್ಳಿ, ಮತ್ತೆ ನೆಕ್ಸ್ಟ್ ಪೌಡರ್ ನ ಹಾಕೊಳ್ಳಿ. ಇದನ್ನೆಲ್ಲ ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಬೈ ಒಂದೇ ತಿಂಗಳಲ್ಲಿ ವೇಟ್ ಗೇನ್ ಆಗೋದಂತೂ ಪಕ್ಕಾ. ಇದ್ರ ಜೊತೆಗೆ ಸ್ವಲ್ಪ ವರ್ಕೌಟ್ ಮಾಡಿ. ಈ ವಿಡಿಯೋನ ದಪ್ಪ ಆಗೋದಕ್ಕೆ ಒದ್ದಾಡ್ತಿರೋ ನಿಮ್ ಫ್ರೆಂಡ್ ಗೆ ಶೇರ್ ಮಾಡಿ, ಹಿಂಗೆ ಫಾಲೋ ಮಾಡ್ಕೊಂಡ್ಬಿಡಿ.